ಮಾಡಬಳ್ನ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಿಂದ ಅವಿರೋಧವಾಗಿ ಮಂಜುರವರು ಆಯ್ಕೆಯಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಮಂಜುರವರು ಮಾಧ್ಯಮದೊಂದಿಗೆ ಮಾತನಾಡಿ, ರೈತರಿಗೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ರೈತರಿಗೆ ಸಿಗುವಂತೆ ವ್ಯವಸ್ಥೆ ಕಲ್ಪಿಸುತ್ತೇನೆಂದು ಮಾತನಾಡಿದರು. ಸರ್, ಈ ದಿನ ತಾವು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಈ ದಿನ ನಾನು ಮಾಡಬಾಳ್ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇದಕ್ಕೆ ಬಾಲಣ್ಣ ಅವರು ಮತ್ತು ತಮ್ಮಯ್ಯನವರ ಸಹಕಾರ ಇದೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ನಮ್ಮ ಸಂಘದ ಎಲ್ಲ ಉಪಾಧ್ಯಕ್ಷರಿಗೂ ಆಮೇಲೆ ಡೈರೆಕ್ಟರ್ಗಳಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಸ್ನೇಹಿತ ಸರ್ಕಾರಕ್ಕೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ರೈತರಿಗೆ ಒದಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೋತೀರಾ, ಯಾವ ರೀತಿ ಇದು ಮಾಡ್ತೀರಾ ಸರ್? ಸರ್, ಈಗ ನಮ್ಮ ಸಹಕಾರ ಸಂಘದಿಂದ ಅವತ್ತಿನ ಏನು ನಡ್ಕೊಂಡ್ಬಂದಿದೆಯಾ, ಹಳೆ ನಮ್ಮ ಅಧ್ಯಕ್ಷರೇನಿದ್ದಾರೆ ಕಾರ್ಯಗಳನ್ನ ಮುಂದುವರ್ಸ್ಕೊಂಡಿದ್ರು, ಅದೇ ನಾವು ಕಾರ್ಯಗಳನ್ನು ಮುಂದುವರ್ಸ್ಕೊಂಡು ಮತ್ತು ನಾವು ಸಭೆ ಕರೆದಾಗ ಹೊಸದಾಗಿ ಏನು ಯೋಜನೆಗಳು ತರ್ಬೋದು, ಜಾರಿಗೆ ಏನು ಬರ್ಬೋದು, ಸರ್ಕಾರದಿಂದ ಏನು ಅನುಕೂಲಗಳು ಬರ್ಬೋದು, ಅದನ್ನು ರೈತರಿಗೆ ಯಾವ ರೀತಿ ಒದಗಿಸಬೇಕು ಅನ್ನೋದನ್ನು ನಾವು ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ರೈತರಿಗೆ ಅನುಕೂಲವಾಗಂತೆ ನಾವು ಒಂದು ತೀರ್ಮಾನಗಳನ್ನು ತಗೋತೀವಿ ಸರ್.